ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ 2ನೇ ದಿವಸದ ಪಾದಯಾತ್ರೆ ಪೊಳಲಿ ಕ್ಷೇತ್ರದ ಅಮ್ಮನವರ ಸನ್ನಿಧಾನಕ್ಕೆ. ಇವತ್ತು ನಾವು ಮಾತೆ ಬ್ರಹ್ಮಚಾರಿ ದೇವಿಯನ್ನು ಪೂಜಿಸಬೇಕು. ನವರಾತ್ರಿಯ 2ನೇ ದಿನದಂದು ದೇವಿಯನ್ನು ಬ್ರಹ್ಮಚಾರಿಣಿ ಎಂದು ಕರೆಯಲಾಗುತ್ತದೆ. ಈ ತ್ಯಾಗಿಯು ಅತ್ಯಂತ ಕಠಿಣ ಸ್ಥಿತಿಯಲ್ಲಿ ಧ್ಯಾನ ಮಾಡುವವಳು. ದೇವಿಯ ಈ ರೂಪವು ನಿಜವಾಗಿಯೂ ಭವ್ಯ ಮತ್ತು ಶಾಂತವಾಗಿದೆ. ಅವಳು ತನ್ನ ಬಲಗೈಯಲ್ಲಿ ಜಪಕ್ಕಾಗಿ ರುದ್ರಾಕ್ಷಿ ಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲ ನೀರಿನ ಪಾತ್ರೆಯನ್ನು ಹಿಡಿದಿದ್ದಾಳೆ. ಅವಳು ಆಧ್ಯಾತ್ಮಿಕ ಅನ್ವೇಷಣೆ ಮತ್ತು ಮೋಕ್ಷದ ಶಾಶ್ವತ ಮೂಲ. ಬಿಳಿ ಸೀರೆಯನ್ನು ಉಟ್ಟಿರುವ ಮಾತೆ ಬ್ರಹ್ಮಚಾರಿಣಿಯ ಪ್ರಶಾಂತ ರೂಪವು ಸರಳತೆಯಲ್ಲಿ ಭವ್ಯವಾಗಿದೆ. ಅವಳು ಎಡಗೈಯಲ್ಲಿ ಕಮಂಡಲ ನೀರಿನ ಪಾತ್ರೆಯನ್ನು ಮತ್ತು ಬಲಗೈಯಲ್ಲಿ ರುದ್ರಾಕ್ಷಿ ಮಣಿಗಳ ಜಪಮಾಲೆಯನ್ನು ಹಿಡಿದಿದ್ದಾಳೆ. ಶಾಂತತೆ ಮತ್ತು ಶಕ್ತಿಯನ್ನು ಹೊರಸೂಸುವ ಅವಳ ಆನಂದಮಯ ಮುಖವು ಶಿವನ ಹೃದಯವನ್ನು ಗೆಲ್ಲಲು ಅವಳು ಅನುಭವಿಸಿದ ಸಾವಿರಾರು ವರ್ಷಗಳ ತೀವ್ರವಾದ ಕಠಿಣ ಪರಿಶ್ರಮವನ್ನು ಪ್ರತಿಬಿಂಬಿಸುತ್ತದೆ. ತಪಶ್ಚಾರಿಣಿ, ಅಪರ್ಣ ಮತ್ತು ಉಮಾ ಎಂದು ಕರೆಯಲ್ಪಡುವ ಮಾತೆಯು ಶಿಸ್ತು, ಧೈರ್ಯ, ಪ್ರೀತಿ ಮತ್ತು ನಿಷ್ಠೆಯನ್ನು ಸಾಕಾರಗೊಳಿಸುವ ಶ್ರೇಷ್ಠ ಯೋಗಿನಿ. ಬ್ರಹ್ಮಚಾರಿಣಿ ದೇವಿಯು ತಾನು ಸಾಧಿಸಬಲ್ಲ ಸಾಮರ್ಥ್ಯದಲ್ಲಿ ಅಪ್ರತಿಮಳು ಮತ್ತು ಅವಳು ಬರಿಗಾಲಲ್ಲಿ ನಡೆಯುತ್ತಾಳೆ ಮತ್ತು ಅವಳ ಅಪಾರವಾದ ತಪಸ್ಸಿನಿಂದ ಅವಳ ತಲೆಯ ಸುತ್ತಲೂ ಚಿನ್ನದ ಹಳದಿ ಬಣ್ಣದ ಕಾಂತಿಯಿದೆ. ಅವಳ ಬಿಳಿ ಸೀರೆ ಶುದ್ಧತೆ, ಸರಳತೆ ಮತ್ತು ನಿರ್ಲಿಪ್ತತೆಯನ್ನು ಸಂಕೇತಿಸುತ್ತದೆ. ನಿರಂತರ ಕಠಿಣ ತಪಸ್ಸು, ಪವಿತ್ರ ಮಂತ್ರಗಳ ಮತ್ತು ಧರ್ಮಗ್ರಂಥಗಳ ಜ್ಞಾನ, ಯಾವುದೇ ಅಲಂಕಾರಗಳಿಲ್ಲದೆ ಸರಳ ಮತ್ತು ಸ್ವಾವಲಂಬಿ ಜೀವನವನ್ನು ಪ್ರತಿನಿಧಿಸುತ್ತದೆ. ಬರಿಗಾಲಿನ ಮೂಲಕ ತನ್ನ ಗುರಿಗಳನ್ನು ಸಾಧಿಸಲು ದುಃಖವನ್ನು ಸಹಿಸಿಕೊಳ್ಳುವ ಮತ್ತು ಸೌಕರ್ಯಗಳನ್ನು ತ್ಯಜಿಸುವ ಇಚ್ಛೆ. ವೈದಿಕ ಗ್ರಂಥಗಳಲ್ಲಿ ಬ್ರಹ್ಮಚಾರಿಣಿ ಎಂಬ ಪದದ ಅರ್ಥ ಪವಿತ್ರ ಧಾರ್ಮಿಕ ಜ್ಞಾನವನ್ನು ಅನುಸರಿಸುವ ಮಹಿಳೆ. ಬ್ರಹ್ಮಚಾರಿಣಿ ಎಂದರೆ ಪರಮಾತ್ಮನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಪರಮಾತ್ಮನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಾರ್ಯಗಳನ್ನು ಮಾಡುವವನು. ಪರಮಾತ್ಮನ ಮೂಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲ ಕರ್ಮಗಳನ್ನು ಮಾಡುವುದರಿಂದ ಪರಮಾತ್ಮನಲ್ಲಿ ನೆಲೆಸಲು ಕಾರಣವಾಗುತ್ತದೆ. ಈ ತಾಯಿಯ ರೂಪವು ನಮ್ಮ ಆಧ್ಯಾತ್ಮಿಕ ಆಕಾಂಕ್ಷೆಗಳನ್ನು ಮತ್ತು ಅವುಗಳನ್ನು ಸಾಕಾರಗೊಳಿಸಲು ನಾವು ಮಾಡಬೇಕಾದ ಪ್ರಯತ್ನ ಮತ್ತು ಅಭ್ಯಾಸವನ್ನು ಪ್ರತಿನಿಧಿಸುತ್ತದೆ. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಸಿಗುವ ಅಪಾರ ಆಶೀರ್ವಾದಗಳು. ಅವಳು ಶಿಸ್ತಿನಲ್ಲಿದ್ದರೂ ಸಹ ಅವಳು ಪ್ರೀತಿ, ಬುದ್ಧಿವಂತಿಕೆ ಮತ್ತು ನಿಷ್ಠೆಯ ಸಾರಾಂಶವೂ ಆಗಿದ್ದಾಳೆ. ಅವಳು ಶುದ್ಧ ಹೃದಯದಿಂದ ಪೂಜಿಸಿ, ಆಗ ನಿಮಗೆ ಉತ್ತಮ ಭಾವನಾತ್ಮಕ ಬೆಂಬಲ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬ್ರಹ್ಮಚಾರಿಣಿ ದೇವಿಯ ಆಶೀರ್ವಾದವು ನಿಮಗೆ ಲೌಕಿಕ ವ್ಯವಹಾರಗಳಿಂದ ಶಾಂತವಾಗಿ ದೂರವಾದಾಗ ಮಹಾನ್ ತಪಸ್ಸನ್ನು ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ. ದೇವಿಯು ಸಂತುಷ್ಟಳಾದರೆ ಅವಳು ಪವಿತ್ರ ಜ್ಞಾನದಲ್ಲಿ ಪರಮಾತ್ಮನ ಜ್ಞಾನವನ್ನು ದಯಪಾಲಿಸುತ್ತಾಳೆ. ದೇವಿ ಬ್ರಹ್ಮಚಾರಿಣಿಯು ಜೀವನದಲ್ಲಿ ಮುಂದುವರಿಯಲು ಶಕ್ತಿ, ದೃಢನಿಶ್ಚಯ ಮತ್ತು ಧೈರ್ಯವನ್ನು ಒದಗಿಸುತ್ತದೆ. ಅತ್ಯಂತ ಸವಾಲಿನ ಸಂದರ್ಭಗಳ ನಡುವೆಯೂ ಸಹ ಅವಳು ಭಕ್ತನಿಗೆ ಯೋಗಕ್ಷೇಮ, ಸಮೃದ್ಧಿ ಮತ್ತು ಸಂತೋಷದ ಭಾವನೆಯನ್ನು ನೀಡುತ್ತಾಳೆ. ಅದೇ ಸಮಯದಲ್ಲಿ ಭಯ, ಖಿನ್ನತೆ, ಭಾವನಾತ್ಮಕ ಅಸ್ಥಿರತೆಯನ್ನು ಹೋಗಲಾಡಿಸುತ್ತಾಳೆ. ಮಾತೆ ಬ್ರಹ್ಮಚಾರಿಣಿ ಶಾಂತಿ, ಏಕಾಂತತೆ ಮತ್ತು ಆತ್ಮವಿಶ್ವಾಸದ ಭಾವನೆಯನ್ನು ತರುತ್ತದೆ. ಭಕ್ತರು ಎಷ್ಟೇ ಅಡೆತಡೆಗಳನ್ನು ಎದುರಿಸಿದರೂ ಅವಳು ದೃಢವಾಗಿ ಮತ್ತು ತಮ್ಮ ಜವಾಬ್ದಾರಿಗಳಲ್ಲಿ ಪರಿಶ್ರಮದಿಂದ ಇರುವುದನ್ನು ಅವಳು ಖಚಿತಪಡಿಸುತ್ತಾಳೆ. ಅವಳು ತಮ್ಮ ನಿಷ್ಠಾವಂತ ಅನುಯಾಯಿಗಳಿಗೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡುತ್ತಾಳೆ. ಮಾತೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತನಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಜಯ ದೊರೆಯುತ್ತದೆ. ಆಕೆಯ ಪೂಜೆಯು ಕುಟುಂಬದಲ್ಲಿ ಪ್ರೀತಿ, ಶಾಂತಿ ಮತ್ತು ಸಾಮರಸ್ಯವನ್ನು ಬೆಳೆಸುವಲ್ಲಿ ಮತ್ತು ಸೂಕ್ತ ಸಂಗಾತಿಯನ್ನು ಪಡೆಯುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಬ್ರಹ್ಮಚಾರಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತರು ಎಲ್ಲ ಸಂದರ್ಭಗಳಲ್ಲಿಯೂ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಮತ್ತು ಸ್ವಯಂ ಪರಿಶ್ರಮದ ಸದ್ಗುಣವನ್ನು ಬೆಳೆಸಿಕೊಳ್ಳುತ್ತದೆ. ಸಾಧನಾ ಅಭ್ಯಾಸಗಳ ಮೂಲಕ ಬ್ರಹ್ಮಚಾರಿಣಿ ದೇವಿಯು ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಗ್ರಹಿಸುತ್ತಾಳೆ. ದೇವಿಯು ತನ್ನ ಹೆಚ್ಚಿನ ಸಮಯವನ್ನು ಧ್ಯಾನದಲ್ಲಿ ಕಳೆಯುವುದರಿಂದ ಇಂದು ಸಾಧನೆಗೆ ಒಳ್ಳೆಯ ದಿನ. ಅಂತಃಕರಣ ಶುದ್ಧಿಗಾಗಿ ಸಾಧನೆಯನ್ನು ಕೈಗೊಳ್ಳುವ ಪ್ರತಿಜ್ಞೆ ಮಾಡುವವರಿಗೆ ಮಂತ್ರವನ್ನು
ಪಠಿಸುವವರಿಗೆ ಮತ್ತು ಭಕ್ತಿಯಿಂದ ಧ್ಯಾನ ಮಾಡುವವರಿಗೆ ಪ್ರೀತಿ, ಯಶಸ್ಸು, ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ದೇವಿಯು ಆಶೀರ್ವದಿಸುತ್ತಾಳೆ. ಸಾಧಕನಿಗೆ ಅತ್ಯುನ್ನತ ಜ್ಞಾನ, ಬುದ್ಧಿವಂತಿಕೆ, ಶಾಂತ, ಕೇಂದ್ರೀಕೃತ ಮನಸ್ಸು ಮತ್ತು ಚಿಂತನಶೀಲ ಮಾತನ್ನು ನೀಡುತ್ತದೆ. ನಿಮ್ಮ ನಾಲಿಗೆಯ ಮೇಲೆ ಅವಳಿಗೆ ಆಸನವನ್ನು ನೀಡಿ ಮತ್ತು ನಿಮ್ಮ ಎಲ್ಲ ಆಲೋಚನೆಗಳು, ಕಾರ್ಯಗಳು ಮತ್ತು ಮಾತನ್ನು ಮಾರ್ಗದರ್ಶಿಸಲು ಅವಳ ಮಂತ್ರವನ್ನು ಪಠಿಸಿ. ಬ್ರಹ್ಮಚಾರಿಣಿ ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಇರಲಿ. ಓಂ ದೇವಿ ಬ್ರಹ್ಮಚಾರಿಣ್ಯಾಯೇ ನಮಃ. ಜಗನ್ಮಾತೃ ಕೀ ಪಾಹಿ ಮಾಂ. ಓಂ ನಮಃ ಚಂಡಿಕಾಯ ನಮೋ ನಮಃ ಮಾತಾ. బాబు ఈ రోల్ కొలిదిని పనిలే ఏ రావు బాబు వైట్కి వచ్చిదిని బాబు పనిలే చిన్న ఏ వైపు వచ్చి పల్లె వైట్కి వచ్చిదిని ವೈಟ್ ಬಂಡ ಪುದರ್ ಪಲ್ಲೆ ಏರ್ನ ಬೈರಿಟ್ಟು ಕುಲ್ದಿನಿ ಪೊಲಲಿ ದ್ವಾರ ಈಗ ಬಂದಿದೆ ನೋಡಿ. ಇನ್ನು ಸ್ವಲ್ಪನೇ ಇರುವುದು ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ದೇವಸ್ಥಾನ ಬಂತು. ಆಮೇಲೆ ನಾವು ಅಲ್ಲಿ ಕೈಕಾಲು ತೊಳೆದು ಈಗ ಅಮ್ಮನವರ ದರ್ಶನಕ್ಕೆ ಒಳಗೆ ಹೋಗ್ತಾ ಇದ್ದೇವೆ. ನಮಗೆ ಹೋಗುವಾಗಲೇ ಅಮ್ಮನವರ ಹೊರಗಿನಿಂದ ದುರ್ಗಾಪರಮೇಶ್ವರಿ ಅಮ್ಮನವರ ಪೂಜೆ ಆಗ್ತಾಯಿತ್ತು. ಪೂಜೆಯೆಲ್ಲ ಮುಗಿಸಿ ನಾವು ಹೊರಾಂಗಣದಲ್ಲಿ ಒಂದು ಸುತ್ತು ಬಂದು ಅಲ್ಲಿ ತೀರ್ಥಸ್ನಾನ ಮಾಡ್ತಾರೆ. ತೀರ್ಥಸ್ನಾನ ಅಂದರೆ ಅವರು ತಲೆಗೆ ನಮಗೆ ತೀರ್ಥ ಹಾಕ್ತಾರೆ. ಅದೆಲ್ಲ ಮಾಡಿ ನಾವು ಅಮ್ಮನವರ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ನೋಡಿ. ಇದು ಈ ದಿವಸದ 2ನೇ ದಿವಸದ ನವರಾತ್ರಿ ಅಮ್ಮನವರ ಅಲಂಕಾರ. ಈಗ ನಾವು ಅಮ್ಮನವರ ದರ್ಶನ ಮಾಡಿ ಮನೆಗೆ ಹೊರಡ್ತಾ ಇದ್ದೇವೆ.